ರೇವತಿ ನಕ್ಷತ್ರದವರು ಸ್ವಲ್ಪ ಹುಷಾರಾಗಿದೆ. ಯಾಕಂದ್ರೆ ಗುರು ವಕ್ರ ಸ್ಥಾನದಲ್ಲಿ ಇರ್ತಾರೆ. ಭಾಷಣ ಏನೇ ಮಾಡ್ತಿದ್ಯಾ? ಬಟ್ಟೆಗೆ ಒತ್ತ ಹೊರಿತೈತಂತೆ, ಅದಕ್ಕೆ ಸ್ವಲ್ಪ ಕಂತಿತ್ತಾ ಹೋಗ್ಲಿ ಅಂತ. ಹೌದಾ? ಅದು ಪಕ್ಕನ ಸರೋಜ ಅಂತಿ ಬಟ್ಟೆ ತಗೊಂಡಿಲ್ಲಂತೆ, ಅದಕ್ಕೆ ಬಟ್ಟೆಗೆ ಒತ್ತ ಹೊರಿತೈತಂತೆ, ಅದಕ್ಕೆ ತಿಕ್ತಾ ಇದ್ದೆ. ಆ ಸರೋಜಿ ಆಂಟಿ ಬಟ್ಟೆಗೂ ಇದಕ್ಕೂ ಏನ್ ಸಂಬಂಧ? ಆ ಆಂಟಿ ದಿನ ಬಸ್ ತಗೊಂಡ್ರೆ ನಿನ್ನೆ ಒಂದು ವರ್ಷಕ್ಕ ಎರಡೇ ಕೊಡ್ಸಿದೆ. ಉಗಿಯೋದೇನೋ ಉಗ್ದಿದ್ಯಾ, ಒರ್ಸ್ಕೊಂತೀನಿ ತಗೋ. ಇದೊಂದು ತಗೋ. ಯಾಕೆ? ಏಯ್, ನೀನ್ ಮಾಡಿದ ತಪ್ಪಿಗೆ ಪನಿಷ್ಮೆಂಟ್ ನಿನ್ಗೆ. ಏನು ಕುಗ್ದಲ್ಲ, ಅದನ್ನೇ ಕರ್ಚಿಫ್ನೆ ತೊಳಿಬೇಕು, ಅದೇ ನಿನ್ ಪನಿಷ್ಮೆಂಟ್. ಸರಿ ತಗೋ, ಇದೊಂದೇ ತಾನೆ ಹೋಗಿ ಸಾಯ್ತು. ಹೋಗಿ ಹೋಗಿ ತಗೋ, ಮಗೊಂಚೂರು ತೊಳಿ. ಓಣ ಚಿನ್ನು, ಓಣಮ್ಮ, ಓಣ ಬಂಗಾರ, ಓಣ ಓಣನಿಂದ ಓಣ, ಒಂದಿಂದ ಒಂದು ತಲೆಟ್ಟನಿಂದ ಒಂದು ತಲೆಟ್ಟನಿಂದ ಒಂದು ತಲೆಟ್ಟನಿಂದ ಒಂದು ಓಣ ಚರ್ರ ಒಂದು ಓಣ 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 ಓಣ. ಬಾ ವಾ, ತಲೆಯಟ್ಟು ತಲೆತ್ತ ತೊಳೆನ ಕುಚ್ಚು 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 ಓಣಪ್ಪ. ಕೂತ್ಕೋ, ಮೈ ತೋರಿಸಿದ ಇವಾಗ ತಾನೇ ಕೂತ್ಕೋ, ಚೆನ್ನಾಗಿ ಕೂತ್ಕೋ. ಓಣಿದು ಚೆನ್ನ ಕಚ್ಚು ಹಿಂಗನಾಗುತ್ತಾರಲ್ಲ, ಓಣಾಡು ನಾಲ್ಕು ಹಂಗನಾಗುತ್ತಾರಲ್ಲ, ಹಂಗನಾಗುತ್ತಾರಲ್ಲ. ಬಾ ಬಾ ಬಾ, ಕ ಕ ಕ ಕ ಕ ಚೆನ್ನ ಕಚ್ಚು ಹಿಂಗ ಬರ್ಕೊಂಡಿರಲ್ಲ, ಹಂಗ ಬರ್ತದ ಹಂಗ ಬರ್ತದ ಹಂಗ ಬರ್ತದ ಹಂಗ ನೋಡೋಣ. ಓ, ಇವತ್ತು ಮಗನ ಬರ್ತಡೆ, ಬರ್ತಡೆ ಆಯ್ತು, ಬರ್ತಡೆ ನೀನು ಬರ್ತಡೆ ಬರ್ತಡೆ. ಈ ಇವತ್ತಂದಲ್ಲ ಅವನ್ ಬರ್ಡೇ, ನಾಳೆ.